ಸೊ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆ ನನ್ನ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಹಾಗಿದ್ರೆ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಪಿ ರಿಲೇಟೆಡ್ ನಾನು ಪ್ರೀವಿಯಸ್ಲಿ ಒಂದು ವಿಡಿಯೋನ ಅಪ್ಡೇಟ್ ಮಾಡಿದ್ದೆ. ಅಂತಂದರೆ ನನ್ನ ಒಂದು ಈ ಒಂದು ಚಾನಲಲ್ಲಿ SSP ರಿಗಾರ್ಡಿಂಗ್ ಒಂದು ಸ್ಕಾಲರ್ಶಿಪ್ ಅಪ್ಡೇಟನ್ನು ನಿಮಗೆ ಏನಂತಂದರೆ ಈವರೆಗೂ ಅಂತಂದರೆ ಸುಮಾರು ಒಂದು ತಿಂಗಳಲ್ಲಿ SSPಲಿ ಏನೇನು ಬದಲಾವಣೆ ಆಗಿದೆ, ಸೊ ಯಾರಿಗೆಲ್ಲ SSP ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗಿದೆ, ಇನ್ನು ಯಾರಿಗೆ ಕ್ರೆಡಿಟ್ ಆಗಿಲ್ಲ, ಸೊ ರೀಸನ್ ಏನಿರ್ಬೋದು, ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಅದರಲ್ಲಿ ಇನ್ ಡೀಟೇಲ್ ಆಗಿ ಹೇಳಿದ್ದೆ. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಅದರ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಸೊ ನಮ್ಮೊಂದು ಚಾನಲಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಅಂದರೆ ಈ ಒಂದು ವೀಡಿಯೋನ ಹಿಂದಿನ ವೀಡಿಯೋದಲ್ಲಿ SSP ವೀಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಪ್ರತಿಯೊಂದು ಕೂಡ ಸಿಗುತ್ತೆ. ಸೊ ಯಾರಿಗೆ ಇಫ್ ಇನ್ ಕೇಸ್ ಅದರ ಬಗ್ಗೆ ಏನಾದರೂ ತಿಳ್ಕೊಳ್ಳೋದು ಇದ್ದರೆ ಸೊ ಆ ಒಂದು ವೀಡಿಯೋನ ನೀವು ರೆಫರ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಂತಂದರೆ ಆ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ಬಂದಿರತಕ್ಕಂಥ ಒಂದಿಷ್ಟು ಕಮೆಂಟ್ ಸೆಕ್ಷನ್ಗಳಲ್ಲಿ ಅಂದರೆ ಸುಮಾರು ಒಂದು 70 ಕಮೆಂಟ್ಸ್ಗಳನ್ನು ನಾವಲ್ಲಿ ರಿಸೀವ್ ಮಾಡಿದ್ವಿ. ಸೊ ಅದರಲ್ಲಿ ಮೇನ್ ಆಗಿ ಒಂದು 5 to 6 ಕಮೆಂಟ್ಸ್ಗಳು ನನಗೇನಂತಂದರೆ ಸೊ ಈ ಒಂದು ಕಮೆಂಟ್ಸ್ಗಳ ಮೇಲೆ ನಾನು ಫರ್ದರ್ SSPಯ ಒಂದು ರಿಲೇಟೆಡ್ ವೀಡಿಯೋನ ಮಾಡಿ ಹಾಕಬೇಕು. ಸೊ ಅದು ಬಂದುಬಿಟ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಸೊ ಆ ಒಂದು ರಿಗಾರ್ಡಿಂಗ್ ನಾನು ಇಲ್ಲಿ ಸ್ಕಾಲರ್ಶಿಪ್ ವೀಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಸೊ ತಡ ಮಾಡೋದಿಲ್ಲ, ಆದಷ್ಟು ಬೇಗ ವೀಡಿಯೋನ ನಾನು ನಿಮಗೆ ಇಲ್ಲಿ ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ಸುಮಾರಷ್ಟು ಜನಕ್ಕೆ ಏನು ಡೌಟ್ ಇದೆ ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಲೆವೆಲ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಇದು ಬಂದುಬಿಟ್ಟು 24, 25 ಆಗಿಲ್ಲ, ಇನ್ನು 25, 26 ಕೂಡ ನಮಗೆ ವೆರಿಫಿಕೇಷನ್ ಆಗಿಲ್ಲ ಅಂತ ನೀವು ಸುಮಾರಷ್ಟು ಜನ ಏನಂತಂದರೆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರಿ. ಸೊ ಇದಕ್ಕೆ ರೀಸನ್ ಏನಂತಂದರೆ ಇಟ್ಸ್ ಡ್ಯೂ ಟು ಅ ಡಿಪಾರ್ಟ್ಮೆಂಟ್. ಅಂದರೆ ನೋಡ್ಬೋದು ನೀವು ಇವಾಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಯಾರೆಲ್ಲ ಬರ್ತೀರಾ, BCWD ಅಂಡರ್ ಯಾರೆಲ್ಲ ಬರ್ತೀರಾ, ಸೊ ಅಂಥ ಸ್ಟೂಡೆಂಟ್ಸ್ಗಳ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸ್ ಕೂಡ ವೆರಿಫೈಡ್ ಆಗಿದೆ. ಮತ್ತು ಆಲ್ಮೋಸ್ಟ್ ಅಮೌಂಟನ್ನು ಏನಂತಂದರೆ ಪ್ರೀವಿಯಸ್ ಇಯರ್ ಮತ್ತು ಈ ವರ್ಷದ ಅಮೌಂಟನ್ನು ಪುಷ್ ಟು DBTಯನ್ನು ಕೂಡ ಅವರು ಮಾಡಿದ್ದಾರೆ. ಅಂತಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಇನ್ನು DDO ಅವರು ಅಂತಂದರೆ ಫೈನಾನ್ಸಿಂಗ್ ಆಫೀಸರಿಂದ ಅಪ್ರೂವಲ್ ಆಗಿಬಿಟ್ಟು ಅಮೌಂಟ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಟ್ರೆಜರಿಯಿಂದ ನಿಮ್ಮ ಒಂದು ಅಕೌಂಟಿಗೆ ಕ್ರೆಡಿಟ್ ಆಗೋದು ಮಾತ್ರ ಬಾಕಿ ಇರುತ್ತೆ. ಇದು ಬಂದುಬಿಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಯಾರು ಇರ್ತಾರೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಅಂಡರ್ ಡಿಪಾರ್ಟ್ಮೆಂಟ್ ಯಾರು ಬರ್ತಾರೆ ಸೊ ಅವರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗೋದು. ಸೊ ಇನ್ನು ಅದರ್ ಡಿಪಾರ್ಟ್ಮೆಂಟ್ ಅಂತಲೇ ನೋಡ್ಬೋದು ನೀವು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಸೊ SC/ST ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅದರ್ಸ್ ಅಂತಂದರೆ ಅಲ್ಪಸಂಖ್ಯಾತರ ಅಂದರೆ ಜೈನ್ ಮತ್ತು ಈ ರೀತಿ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಈ ಒಂದು ಡಿಪಾರ್ಟ್ಮೆಂಟ್ ಈ ಒಂದು ಕೆಟಗರಿ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಸೊ ಅವರ ಒಂದು ಡಿಪಾರ್ಟ್ಮೆಂಟಿಂದ ಅಪ್ಡೇಟ್ಸ್ಗಳಿಂದ ಬೇಗ ಆಗ್ತಾ ಇಲ್ಲ. ಅಂದರೆ ಅವರ ಒಂದು ಡಿಪಾರ್ಟ್ಮೆಂಟ್ಗಳಿಂದ ಸ್ಕಾಲರ್ಶಿಪ್ಪನ್ನು ಅಪ್ರೂವ್ ಮಾಡೋದಾಗಿರ್ಬೋದು, ಸ್ಯಾಂಕ್ಷನ್ ಆಗಿರ್ಬೋದು, ವೆರಿಫಿಕೇಷನ್ ಆಗಿರ್ಬೋದು ಆದಷ್ಟು ಬೇಗ ಏನು ಕೆಲಸ ಆಗದೇ ಇರೋ ಕಾರಣ ಸೊ ಆ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅನ್ನೋದು ಲೇಟ್ ಬರುತ್ತೆ ಅನ್ನೋದು ನಾನು ನಿಮಗೆ ಫಸ್ಟೇ ಹೇಳಿರೋ ಹಾಗೆ. ಇನ್ನೂ ಕೂಡ ಅವರ ಒಂದು ಕೆಲಸವೆಲ್ಲ ನಡೀತಾ ಇದೆ, ಪ್ರೊಸೀಜರ್ಸ್ ನಡೀತಾ ಇದೆ. ಸೊ ಆದಷ್ಟು ನೀವು SST ವಿದ್ಯಾರ್ಥಿಗಳಾಗಿದ್ದರೆ ಮೇ ಬಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ರಿಸೀವ್ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು. ಬಟ್ ನಿಮ್ಮೊಂದು ಸ್ಟೇಟಸಲ್ಲಿ ಅವೇಟೆಡ್ ಅಂತ ಇದ್ದರೆ ನಿಮಗೆ 100% ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಇಫ್ ಇನ್ ಕೇಸ್ ನಿಮ್ಮೊಂದು ಸ್ಕಾಲರ್ಶಿಪ್ ಸೆಕೆಂಡ್ ಆ್ಯಂಡ್ ಥರ್ಡ್ ಲೆವೆಲ್ ವೆರಿಫಿಕೇಷನೇ ಆಗಿಲ್ಲ ಅಂದರೆ ಸೊ ಇಟ್ ಮೈಟ್ ಬಿ ನಿಮಗೆ ಲೇಟಾಗಿ ಸ್ಕಾಲರ್ಶಿಪ್ ಅಮೌಂಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಬಟ್ ಆದಷ್ಟು ನಿಮ್ಮ ಒಂದು ಸ್ಕಾಲರ್ಶಿಪ್ಪು ಡಿಪಾರ್ಟ್ಮೆಂಟ್ ವೆರಿಫಿಕೇಷನ್ ಆಗಿರಲೇಬೇಕು. ಡಿಪಾರ್ಟ್ಮೆಂಟ್ ವೆರಿಫಿಕೇಷನಲ್ಲಿ ಎಸ್ ಅಂತ ಇದ್ದರೆ ಸೊ ಏನು ಕೂಡ ನಿಮಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ನಿಮಗೆ ಇದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ಸೆಕೆಂಡ್ ಆ್ಯಂಡ್ ಥರ್ಡ್ ಲೆವೆಲ್ ವೆರಿಫಿಕೇಷನ್. ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ಸ್ಟೇಟಸನ್ನು ಚೆಕ್ ಮಾಡಿದಾಗ ಎವ್ರಿಥಿಂಗ್ ಬ್ಲ್ಯಾಂಕ್ ಆಗಿ ಬರ್ತಾ ಇದೆ. ಇದು ಸುಮಾರಷ್ಟು ವಿದ್ಯಾರ್ಥಿಗಳ ಒಂದು ಪ್ರಾಬ್ಲಮ್. ಅಂದರೆ ನೀವು ಸ್ಕಾಲರ್ಶಿಪ್ ಫಾರ್ ಎಕ್ಸಾಂಪಲ್ ನೀವು ಸ್ಕಾಲರ್ಶಿಪ್ಪನ್ನು ಓಪನ್ ಮಾಡ್ತಾರ, ನಿಮಗೆ ಇಲ್ಲಿ ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಿಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟಸನ್ನು ಇಲ್ಲಿ ಓಪನ್ ಮಾಡ್ತೀರಾ. ಸೊ ಕೊಟ್ಟ ನಂತರ ನೀವು ಇಲ್ಲಿ ಸೊ ಈ ರೀತಿ ಕೊಟ್ಟ ನಂತರ ನಿಮಗೆ ಇಲ್ಲಿ ಬರ್ತಾ ಇದೆ ಏನಂತಂದರೆ ಈ ರೀತಿ ನೀವು ಇಫ್ ಇನ್ ಕೇಸ್ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದರೂ ಕೂಡ ನಿಮಗೆ ಇಲ್ಲಿ ಎವ್ರಿಥಿಂಗ್ ಓಕೆ, ಇಲ್ಲಿ ಡೀಟೇಲ್ಸ್ ಶೋ ಆಗ್ತಾ ಇದೆ. ಬಟ್ ಪೇಮೆಂಟ್ ಸ್ಟೇಟಸ್ ಇನ್ DBT ಆ್ಯಂಡ್ ವೆರಿಫಿಕೇಷನ್ ಸ್ಟೇಟಸ್ ಇಲ್ಲಿ ಏನೂ ಕೂಡ ನೋ ವೆರಿಫಿಕೇಷನ್ ಡೀಟೇಲ್ ಫೌಂಡ್. ಆಮೇಲೆ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ಸೊ ನೋಡ್ಬೋದು ಇಲ್ಲಿ ನೋ ಡೀಟೇಲ್ಸ್ ಫೌಂಡ್ ಅಂತ ಬರ್ತಾ ಇದೆ. ಸೊ ಈ ಬಂದು ನೀವು ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದರೂ ಕೂಡ ಸೊ ಇಲ್ಲಿ ಇದೇ ಒಂದು ವಿದ್ಯಾರ್ಥಿ ಇನ್ನೊಂದು ಸ್ಟೇಟಸನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇವಾಗ ಬೇರೆ ಒಂದು ಸ್ಟೂಡೆಂಟ್ ಸ್ಟೇಟಸನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಇಯರ್ ವೈಸ್ ಈ ಒಂದು ಸ್ಟೇಟಸನ್ನು ಚೆಕ್ ಮಾಡಿದಾಗ
ಸೊ ಇಲ್ಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಪೇಮೆಂಟ್ಸ್ ಡೀಟೇಲ್ಸ್ ಇನ್ನು DBT ಇಲ್ಲಿ ಪುಷ್ ಆಗಿಲ್ಲ. ಸೊ ಎವ್ರಿಥಿಂಗ್ ಅವೇಟೆಡ್ ಅಂತ ಇದೆ. ಸೊ NSP ಸ್ಟೇಟಸನ್ನು ಕೂಡ ಇದು NSP ಎಲಿಜಿಬಲ್ ಇಲ್ಲ ಅಂದರೆ ಇದು ಬರೋದಿಲ್ಲ. ಸೊ ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಶೋ ಆಗ್ತಾ ಇದೆ. ಬಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ನಾನು ಪ್ರೀವಿಯಸ್ಲಿ ನಿಮಗೆ ಸ್ಟೇಟಸನ್ನು ತೋರಿಸಿದಾಗ ಯಾವ ರೀತಿ ಇತ್ತು ಅಂದರೆ ನೋ ಡೀಟೇಲ್ ಫೌಂಡ್ ಮತ್ತು ಬ್ಲ್ಯಾಂಕ್ ಆಗಿರೋದು ಈ ಥರನೂ ಕೂಡ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ. ಸೊ ಇದಕ್ಕೆ ಬೆಸ್ಟ್ ನಾನು ನಿಮಗೆ ಒಂದು ಸಜೆಷನನ್ನು ಕೊಡ್ತೀನಿ. ಸೊ ಆ ರೀತಿ ಟ್ರೈ ಮಾಡಿ ನೋಡಿ. ಏನಪ್ಪ ಅಂತಂದರೆ ನೀವು ಬಂದುಬಿಟ್ಟು ನಿಮ್ಮ ಒಂದು ಪಾಸ್ವರ್ಡನ್ನು ರಿಸೆಟ್ ಮಾಡ್ಕೊಳ್ಳಿ. ಅಂತಂದರೆ ನಿಮ್ಮ ಒಂದು SSP ಪೋರ್ಟಲಿಗೆ ಹೋಗಿಬಿಟ್ಟು ಪಾಸ್ವರ್ಡ್ ರಿಸೆಟ್ ಅಂತ ಆಪ್ಷನ್ ಇರುತ್ತೆ ನಿಮಗೆ ಅಲ್ಲಿ ಲಾಗಿನ್ ಟೈಮಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಫಾರ್ವರ್ಡ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳಿ. ಸೊ ಪಾಸ್ವರ್ಡನ್ನು ರೀಸೆಟ್ ಆಗಿ ರಿಫ್ರೆಶ್ ಕೊಟ್ಟ ನಂತರ ಇಟ್ ಮೇಟ್ ನಿಮಗೆ ಏನಾದರೂ ಅಲ್ಲಿ ಚಾನ್ಸಸ್ ಇರ್ಬೋದು, ನಿಮ್ಮ ಡೀಟೇಲ್ಸ್ ರಿವೋಕ್ ಆಗಿಬಿಟ್ಟು ಅಲ್ಲಿ ಬಂದು ಶೋ ಆಗುತ್ತೆ. ಸೊ ಇಫ್ ಇನ್ ಕೇಸ್ ಇದು ವರ್ಕ್ ಆಗಿಲ್ಲ ಅಂತಂದರೆ ಸೊ ಈ ಒಂದು ವೀಡಿಯೋನ ನೋಡುವಂಥವ್ರು ಟ್ರೈ ಮಾಡಿ ನೋಡಿ. ಇಫ್ ಇನ್ ಕೇಸ್ ವರ್ಕ್ ಆಗಿಲ್ಲ ಅಂದರೆ ಸೊ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಪೇಸ್ಟ್ ಮಾಡಿ. ಸೊ ಅದರ ರಿಗಾರ್ಡಿಂಗ್ ನಾನು ನಿಮಗೆ ಏನಂತಂದರೆ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಸೊ ಇನ್ನು ಮೇನ್ ಆಗಿ ಬರುವಂಥ ಟಾಪಿಕ್ ಏನಂದರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕೊಟ್ಟುಬಿಟ್ಟು ಸ್ಕಾಲರ್ಶಿಪ್ಪನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಏನಕ್ಕೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕೊಟ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಸೊ ಹೌದು, ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋ ಟೈಮಲ್ಲಿ ನೀವು SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತಿರ್ತೀರ. ಸೊ ಆ ಒಂದು ಟೈಮಲ್ಲಿ ನಿಮಗೆ ಅದು ಕೇಳುತ್ತೆ ನಿಮ್ಮ ಒಂದು ಸೀಟ್ ಟೈಪ್ ಅಂತ ಕೇಳುತ್ತೆ. ಅಂದರೆ ಯಾವ ಸೀಟ್ ಅಂಡರ್ ನೀವು ಅಂದರೆ ಸ್ಕಾಲರ್ಶಿಪ್ಪನ್ನು ಯಾವ ಸೀಟ್ ಅಂಡರ್ ನೀವು ನಿಮ್ಮ ಒಂದು ಕೋರ್ಸನ್ನು ಚೂಸ್ ಮಾಡಿದಿರ ಅಂತ ಕೇಳಿರುತ್ತೆ. ಸೊ ನೀವಲ್ಲಿ ಅಲ್ಲಿ 3 ಆಪ್ಷನ್ ಇರುತ್ತೆ. ಒಂದು ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಒಂದು ಏನಪ್ಪ ಅಂತಂದರೆ ಒಂದು ಥ್ರೂ KEA KCET ಈ ಥರ ಇದೆ, ಇನ್ನೊಂದು AIQ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಈ ಥರ ಒಂದು 3 ಆಪ್ಷನ್ಸ್ಗಳಿರ್ತವೆ. ಸೊ ನೀವಲ್ಲಿ KCETಯನ್ನು ಚೂಸ್ ಮಾಡಿನೂ ಕೂಡ ನಿಮ್ಮ ಡೀಟೇಲ್ಸನ್ನು ಹಾಕದೇ ಇರೋ ಕಾರಣ, ಅಥವಾ ನೀವಲ್ಲಿ ಗಡಿಬಿಡಿಯಲ್ಲಿ ಮ್ಯಾನೇಜ್ಮೆಂಟ್ ಸೀಟನ್ನು ಚೂಸ್ ಮಾಡ್ಕೊಂಡಿರೋ ಕಾರಣ, ಅಥವಾ ಸಡನ್ನಾಗಿ ಸಬ್ಮಿಟ್ ಆಪ್ಷನ್ ಕೊಟ್ಟು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿರೋದ್ರಿಂದ, ಸೊ ಈ ರೀತಿ ಮಾಡಿರೋದ್ರಿಂದ ನಿಮಗೆ ಏನಾಗಿರುತ್ತೆ ಅಂದರೆ ನಿಮ್ಮ ಒಂದು ಸ್ಟೇಟಸಲ್ಲಿ ಅದು ಬಂದುಬಿಟ್ಟು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕುಂತಿರುತ್ತೆ. ಸೊ ಅದು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕುಂತ ಮೇಲೆ, ಅಥವಾ ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಕನ್ಫರ್ಮೇಷನ್ಗೆ ಕಾಲ್ಗಳು ಬಂದಿರುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಕಾಲ್ ಕೂಡ ರಿಸೀವ್ ಆಗಿತ್ತು. ಸೊ ಅಂಥ ಒಂದು ಕಾಲಲ್ಲಿ ನೀವೇನಾದರೂ ಬೈ ಚಾನ್ಸ್ ನಿಮ್ಮ ಒಂದು ಸೀಟ್ ಟೈಪ್ ಅವರು ಹೇಳಿರ್ತಾರೆ ಮ್ಯಾನೇಜ್ಮೆಂಟ್ ಸೀಟ್ ಆಗಿದ್ದರೆ ಕಾಲನ್ನು, ಇಫ್ ಇನ್ ಕೇಸ್ ನೀವು ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲ ಅಂದರೆ ನಿಮ್ಮ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಸಿ, ನಿಮ್ಮ ಒಂದು ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿಮ್ಮ ಒಂದು ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಸಿ ಅಂತ ಹೇಳಿರ್ತಾರೆ. ಇಫ್ ಇನ್ ಕೇಸ್ ನೀವು ನಿಮ್ಮ ಒಂದು ಡೀಟೇಲ್ಸನ್ನು ನೀವು ಅಲ್ಲಿ ಅಪ್ಡೇಟ್ ಮಾಡಿಸದೇ ಇದ್ದರೆ ನಿಮಗೆ ಅದೇನಾಗುತ್ತೆ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಬಂದುಬಿಟ್ಟು ಅಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ ಆಗೋದಿಲ್ಲ. ಸೊ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಬಂದು ನಿಮಗೇನಾದರೂ ಕುಂತಂದರೆ ನಿಮ್ಮ ಒಂದು ಫರ್ದರ್ ನಿಮ್ಮ ಅಪ್ಲಿಕೇಶನ್ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದೇ ಇಲ್ಲ. ಸೊ ಇದರಿಂದನೂ ಕೂಡ ನೀವು ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಇದನ್ನು ಕೂಡ ನೀವು ನಿಮ್ಮ ಒಂದು ಹತ್ತಿರದ ಅಂದರೆ ನೀವು ಓದ್ತಕ್ಕಂಥ ಶೈಕ್ಷಣಿಕ ಜಿಲ್ಲೆಯ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಡೌಟ್ಸ್ ರಿಗಾರ್ಡಿಂಗ್ ನೀವು ನಿಮ್ಮ ಒಂದು ಕ್ಲಾರಿಟಿಯನ್ನು ತೊಗೊಳ್ಳಿ, ಆದಷ್ಟು ಬೇಗ ಇದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಬಿಕಾಸ್ ಇದು ತುಂಬ ಹೆಲ್ಪ್ಫುಲ್. ಬಿಕಾಸ್ ಇಫ್ ಇನ್ ಕೇಸ್ ನೀವೇನಾದರೂ ಇದನ್ನು ನೀವು ಅಪ್ಡೇಟ್ ಮಾಡಿಸ್ತಾ ಇದ್ದರೆ ನಿಮ್ಮೊಂದು ಸ್ಕಾಲರ್ಶಿಪ್ ಬರದೇ ಇರೋಂಥ ಚಾನ್ಸಸ್ ಬರದೇ ಇರೋಲ್ಲ. ಆ್ಯಸ್ ಅ ಮ್ಯಾನೇಜ್ಮೆಂಟ್ ಸೀಟ್ ಅವರ ಪ್ರಕಾರ ಆ್ಯಸ್ ಅ ಗೌರ್ಮೆಂಟ್ ಮ್ಯಾನೇಜ್ಮೆಂಟ್ ಸೀಟ್ ಅವರಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಸೊ ಇದನ್ನು ಕೂಡ ನಾನು ನಿಮಗೆ ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಸೊ ಇನ್ನು ಅವೇಟೆಡ್ ಅಂತ ಬರ್ತಾ ಇದೆ, ಸುಮಾರಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಸೊ ಅವೇಟೆಡ್ ಅಂತ ಬರುವಂತಹ ವಿದ್ಯಾರ್ಥಿಗಳು ಯಾರು ಕೂಡ ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಅವೇಟೆಡ್ ಅಂತ ಅಂದರೆ ಸೊ ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಹಾಕಲಿಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ ಅಂದರೆ ಡಿಪಾರ್ಟ್ಮೆಂಟಿಂದ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಸೊ ಅದರ ರಿಗಾರ್ಡಿಂಗ್ ಯಾರು ಕೂಡ ವರಿ ಮಾಡ್ಕೋಬೇಡಿ ಅಂತಲೇ ಅವ್ರು ಹೇಳ್ತಾ ಇರೋದಲ್ಲಿ. ಸೊ ಅವೇಟೆಡ್ ಅಂತ ಇದೆ ಅಂದರೆ ಮೋಸ್ಟ್ ಆಫ್ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ರಿಸೀವ್ ಆಗೇ ಆಗುತ್ತೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. ಇದು ಕೂಡ ನಿಮಗೇನೆಂದರೆ ರಿಗಾರ್ಡಿಂಗ್ ಒಂದು ಇಫ್ ಇನ್ ಕೇಸ್ ನೀವು SC ST ವಿದ್ಯಾರ್ಥಿ ಇದ್ದರೆ ಆದಷ್ಟು ಬೇಗ ಸ್ಕಾಲರ್ಶಿಪ್ಪನ್ನು ರಿಸೀವ್ ಮಾಡ್ತೀರಾ. ಇಫ್ ಇನ್ ಕೇಸ್ ನೀವೇನಾದರೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆದರೆ ನಿಮ್ಮದು ಸ್ಕಾಲರ್ಶಿಪ್ ಆಲ್ರೆಡಿ ರಿಸೀವ್ಡ್ ಅಂತ ಇರುತ್ತೆ. ಇಫ್ ಇನ್ ಕೇಸ್ ರಿಸೀವ್ಡ್ ಆಗಿಲ್ಲ ಅಂದರೂ ಕೂಡ ಆದಷ್ಟು ಬೇಗ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ರಿಸೀವ್ಡ್ ಆಗುತ್ತೆ. ಸೊ ಇನ್ನು DBT ಪುಷ್ ಆಗಿದೆ ಅಲ್ಲಿ ಕೂಡ ನೋ ಅಂತ ಇದೆ. ಸೊ ಇದು ಕೂಡ ಸೇಮ್ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ನಿಮ್ಮೊಂದು ಸ್ಕಾಲರ್ಶಿಪ್ ಅಮೌಂಟ್ ಫರ್ದರ್ ಅಂದರೆ ಡಿಪಾರ್ಟ್ಮೆಂಟಿಂದ DDOಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ DDO ಇಂದ ನಿಮಗೆ ಒಂದು ಅಪ್ರೂವಲ್ ಸಿಕ್ಕ ನಂತರ ಸೊ ನಿಮ್ಮೊಂದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಕ್ರೆಡಿಟ್ ಆದ ನಂತರ ನಿಮಗೆ ಬೈ ಮೆಸೇಜ್ ಬರ್ಬೋದು, ಇಲ್ಲಾಂದರೆ ಸ್ಟೇಟಸಲ್ಲಿ ಇಫ್ ಇನ್ ಕೇಸ್ ಏನಾಗುತ್ತೆ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗಿದೆ, ಬಟ್ ಏನಂದರೆ ಪೋರ್ಟಲಲ್ಲಿ ಅಪ್ಡೇಟ್ ಆಗಿರೋದಿಲ್ಲ, ಅದು ಕೂಡ ಚಾನ್ಸಸ್ ಇದೆ. ಸೊ ಆ ಥರ ಇದ್ದರೂ ಕೂಡ ಏನು ವರಿ ಮಾಡ್ಕೊಬೇಡಿ, ನಿಮಗೆ 100% ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಬಂದೇ ಬರುತ್ತೆ. ಇನ್ನು 25-26 ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ, ಇನ್ನು 24-25 ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅನ್ನೋರು. ಸೊ ಹೌದು 100% ಆ್ಯಸ್ ಅ ಸ್ಟೂಡೆಂಟ್ ನಮಗೂ ಕೂಡ ಅದು ಇನ್ನೂ ರಿಸೀವ್ ಆಗಿಲ್ಲ ಸ್ಕಾಲರ್ಶಿಪ್ ಅಮೌಂಟ್. ಸೊ ಅದನ್ನು ನಾವು ವೇಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಅದು ಕೂಡ ಅವೇಟೆಡ್ ಅಂತಲೇ ಶೋ ಆಗ್ತಾ ಇದೆ ಪೋರ್ಟಲಲ್ಲಿ.
ಸೊ ನೋಡೋಣ, ಆದಷ್ಟು ಬೇಗ ಅದನ್ನು ಕೂಡ ಅಮೌಂಟನ್ನು ರಿಲೀಸ್ ಮಾಡ್ತಾರೆ ಅಂತ ಡಿಪಾರ್ಟ್ಮೆಂಟ್ ಅವರಿಂದ ನನಗೆ ಇನ್ಫಾರ್ಮೇಷನ್ ಬಂದಿದೆ. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಅದರ ರಿಗಾರ್ಡಿಂಗ್ ಗೊತ್ತಿತ್ತಂದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ನಮ್ಮ ಒಂದು ಚಾನಲ್ನಲ್ಲಿ ನಮ್ಮೊಂದು ಮೇಲ್ ಐ ಡಿ ಇರುತ್ತೆ. ನಿಮಗೆ ಏನಾದರೂ ರಿಗಾರ್ಡಿಂಗ್ ಡೌಟ್ಸ್ ಇರ್ಬೋದು, ಕ್ಲಾರಿಟಿ ಇರ್ಬೋದು, ಅಥವಾ ನಮ್ಮ ವೀಡಿಯೋದಲ್ಲಿ ಏನಾದರೂ ಫಾಲ್ಸ್ ಇನ್ಫಾರ್ಮೇಷನ್ ಇರ್ಬೋದು, ನಿಮಗೆ ಏನಾದರೂ ಅಲ್ಲಿ ರಾಂಗ್ ಅಂತ ಅನಿಸಿದರೆ ಅದನ್ನು ನೀವು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಆಗಿರ್ಬೋದು, ಅಥವಾ ಇಮೇಲ್ ಮುಖಾಂತರ ಡೈರೆಕ್ಟ್ DM ಮಾಡೋದ್ರ ಮುಖಾಂತರ ಕೂಡ ನಮಗೆ ತಿಳಿಸುವಂಥ ಒಂದು ಪ್ರಯತ್ನ ಪಡಿ. ಸೊ ಈ ಒಂದು ಸ್ಕಾಲರ್ಶಿಪ್ ವೀಡಿಯೋ ಮಾಡಲಿಕ್ಕೆ ನಾವು ಸುಮಾರಷ್ಟು ವಿದ್ಯಾರ್ಥಿಗಳು ಅಂದರೆ ವೆರೈಟಿ ಆಫ್ ಸ್ಟೂಡೆಂಟ್ಸ್ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಕಲೆಕ್ಟ್ ಮಾಡಿಬಿಟ್ಟು ಸೊ ಆ ಒಂದು ನಿಮಗೆ ಲಾಗಿನ್ ಮಾಡಿ ಶೋ ಮಾಡಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ. ಈ ಒಂದು ವಿಡಿಯೋ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂಥವ್ರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇದೇ ರೀತಿ ಹೊಸ ಸ್ಕಾಲರ್ಶಿಪ್ ವಿಡಿಯೋ ಆಗಿರ್ಬೋದು, ರಿಲೇಟೆಡ್ ಎಜುಕೇಷನಲ್ ಪರ್ಪಸ್ ವಿಡಿಯೋ ಆಗಿರ್ಬೋದು, ಈ ಒಂದು ಚಾನಲ್ನಲ್ಲಿ ನಾವು ಪ್ರತಿದಿನ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಆದಷ್ಟು ನಮ್ಮ ಚಾನಲ್ನ ಸ್ಟೇ ಟ್ಯೂನ್ ಆಗಿರಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.